ಎಲ್ಲಿಗೂ ನಮಸ್ಕಾರ. ನಾನು ಅಭಿಷೇಕ್ ಆ್ಯಂಡ್ ನಾವಿದ್ದೀವಿ ಹೋಂಡಾ ಸ್ಟಾಲಲ್ಲಿ. ಆ್ಯಂಡ್ ಇಲ್ಲಿ ನಮ್ಮ ಜೊತೆ ಇದೆ ಹೊಸ CB300F ಅನ್ನೋಂಥ ಈ ಒಂದು ಬೈಕ್ ಅಂತ ಹೇಳ್ಬೋದು. ಸೊ ಇದ್ರ ಬಗ್ಗೆ ಇದು ಆಲ್ರೆಡಿ ಇಂಡಿಯನ್ ಮಾರ್ಕೆಟಲ್ಲಿ ಇದೆ, ಬಟ್ ಅಲ್ಲಿರುವಂತಹ ಒಂದು ಬೈಕಿಗಿಂತ ಇದರಲ್ಲಿ ತುಂಬಾ ವಿಶೇಷತೆಗಳಿದೆ. ಅದೇನು ಅಂತ ಹೇಳ್ತೀನಿ. ಮುಖ್ಯವಾಗಿ ಏನು ಅಂದರೆ, ಈ ಒಂದು ಬೈಕ್ ಏನಿದೆ ಇದು ಹೋಂಡಾ ಫ್ಲೆಕ್ಸ್ಟೆಕ್ ಅನ್ನೋವಂಥ ಒಂದು ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಂಡಿರುವಂಥ ಒಂದು ಬೈಕ್ ಅಂತ ಹೇಳ್ಬೋದು. ಅಂದರೆ ಇದರಲ್ಲಿ ನಿಮಗೆ 85% ಬ್ಲೆಂಡ್ ಇರುವಂಥ ಎಥೆನಾಲ್ ಬ್ಲೆಂಡ್ ಇರುವಂತಹ ಒಂದು ಫ್ಯೂಯಲಲ್ಲಿ ಕೂಡ ಇದು ರನ್ ಆಗುತ್ತೆ. ಹಾಗಾಗಿ ಇದರ ಒಂದು ಏನು ಹೇಳ್ಬೋದು, ಇದರ ಒಂದು ಮೈಲೇಜ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಅದ್ರ ಬಗ್ಗೆ ನಾನು ಹೇಳ್ತೀನಿ. ಸೊ ಮೊದಲಿಗೆ ಈ ಒಂದು ಡಿಸೈನ್ ಬಗ್ಗೆ ನೋಡಿದ್ರೆ, ನಾರ್ಮಲ್ ಆಗಿ ಈಗಿರುವಂತಹ ಆ ಒಂದು ಡಿಸೈನನ್ನೇ ಇದು ಹೊಂದಿದೆ. ಫ್ರಂಟಲ್ಲಿ ನಮಗೆ ತುಂಬ ಅಗ್ರೆಸಿವ್ ಆಗಿರುವಂಥ ಒಂದು ಹೆಡ್ಲ್ಯಾಂಪ್ ಸಿಗುತ್ತೆ. ಆ್ಯಂಡ್ ನಮಗೆ ಅಲ್ಲಿ USB ಅಪ್ ಡೌನ್ ಫೋಕ್ ನಮಗೆ ಸಿಗುತ್ತೆ, ಅಂದರೆ ಅಪ್ಸೈಡ್ ಡೌನ್ ಫೋಕ್ ನಮಗೆ ಅದರಲ್ಲಿ ಸಿಗುತ್ತೆ. ಆ್ಯಂಡ್ ಎರಡೂ ಕಡೆ ಡಿಸ್ಕ್ ಬೇಕಿದೆ. ಆ್ಯಂಡ್ ಸ್ವಲ್ಪ ದೊಡ್ಡ ಪ್ರೊಫೈಲ್ ಇರುವಂತಹ ಟೈರ್ ಸಿಗುತ್ತೆ. ಆ್ಯಂಡ್ ನಮಗೆ 14 ಲೀಟರ್ನ ಒಂದು ಫ್ಯೂಯಲ್ ಟ್ಯಾಂಕ್ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೂಡ ಹೌದು. ಸೊ ಅದೇ ರೀತಿ ನಮಗೆ ಸ್ವಿಚ್ ನಾರ್ಮಲ್ ಆಗಿರುವಂಥ ಸ್ವಿಚ್ ನಮಗೆ ಸಿಗುತ್ತೆ. ಕೀ ಹಬ್ನ ನಾವು ಅಲ್ಲಿ ನೋಡ್ಬೋದು. ಆ್ಯಂಡ್ ಫ್ಯೂಯಲ್ ಟ್ಯಾಂಕ್ ಬಗ್ಗೆ ನಾನು ಆವಾಗಲೇ ಹೇಳಿದ್ದೀನಿ, 14 ಲೀಟರ್ನ ಇಥೆನಾಲ್ 85 ಬ್ಲೆಂಡ್ ಇರುವಂತಹ ಫ್ಯೂಯಲ್ನ ಸಪೋರ್ಟ್ ಮಾಡುವಂತಹ ಒಂದು ಫ್ಯೂಯಲ್ ಟ್ಯಾಂಕನ್ನು ಇದು ಹೊಂದಿದೆ ಅಂತ ಹೇಳ್ಬೋದು. ತುಂಬಾ ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಯಾಕೆಂದರೆ ಕಂಪ್ಲೀಟಾಗಿ ಎಥೆನಾಲ್ಗೆ ಇಂಡಿಯಾ ಡಿಪೆಂಡ್ ಆಗುತ್ತೆ ಅಂತ ನಿತಿನ್ ಗಡ್ಕರಿ ಅವರು 1-2 ವರ್ಷದ ಹಿಂದೆ ಹೇಳಿದ್ರು. 2025 ಒಳಗಡೆ ನಾವು ಕಂಪ್ಲೀಟಾಗಿ ಅದಕ್ಕೆ ಡಿಪೆಂಡ್ ಆಗ್ತೀವಿ ಅಂತ. ಬಟ್ ಅದರ ಒಂದು ಪ್ರೊಸೆಸ್ ಆಗ್ತಾ ಇದೆ, ಅಷ್ಟು ಬೇಗ ಆಗಲ್ಲ ಅದು. ಸೊ ಈ ಒಂದು ಬೈಕಲ್ಲಿ ಅದಕ್ಕೆ ಬೇಕಾಗಿರುವಂತಹ ಒಂದು ನಿಟ್ಟಿನಲ್ಲಿ ಹೆಜ್ಜೆನ ಇಟ್ಟಿದ್ದಾರೆ ಹೋಂಡಾ ಅಂತ ಬೇಕಾದ್ರೆ ಹೇಳ್ಬೋದು. ಇನ್ನೊಂದು ವಿಷಯ ಏನು ಅಂದರೆ, ಇದರ ಒಂದು ಇಂಜಿನ್ ಬಗ್ಗೆ ಮಾತಾಡ್ತಾರೆ. ಅಫ್ಕೋರ್ಸ್ ನಿಮಗೆ ಇದು ಸಿಂಗಲ್ ಸಿಲಿಂಡರಲ್ಲೇ ಸಿಗುತ್ತೆ. ಸೊ ಇದರ ಪವರ್ ಫಿಗರ್ಸ್ ಬಗ್ಗೆ ಮಾತಾಡ್ತಾರೆ ನಿಮಗೆ. ಇದು ಆ್ಯಕ್ಚುಲಿ ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ನೋಡೋಣ. 293.52 cc 293.52 cc ಎಂಜಿನನ್ನು ಈ ಒಂದು ಬೈಕ್ ಹೊಂದಿದೆ ಅಂತ ಹೇಳ್ಬೋದು. ಅದೇ ರೀತಿ ಇದರ ಪವರ್ ಬಗ್ಗೆ ನೋಡೋದಾದರೆ 18.3 ಕಿಲೋವ್ಯಾಟ್ನ ಪವರ್, ಅದೇ ರೀತಿ 26 Nm ಟಾರ್ಕನ್ನು ಈ ಒಂದು ಬೈಕ್ ಹೊಂದಿದೆ. ಸೊ ಟೋಟಲಿ ಹೇಳಬೇಕಾದ್ರೆ ಒಂದು ಪವರ್ಫುಲ್ ಆಗಿರುವಂಥ ಒಂದು ಬೈಕ್ ಅಂತ ಹೇಳ್ಬೋದು ಈ ಒಂದು 300 cc ಸೆಗ್ಮೆಂಟಲ್ಲಿ. ಯಾಕೆಂದರೆ ಈ ಬೇರೆ 300 cc ಬೈಕ್ಗಳಿಗೆಲ್ಲ ಹೋಲಿಸಿದಾಗ ಆಜುಬಾಜಲ್ಲಿರುವಂತಹ ಒಂದು ಪವರ್ ಫಿಗರ್ಸ್ನ ಹೊಂದಿದೆ ಈ ಒಂದು ಬೈಕಿಗೆ. ಹಾಗಾಗಿ ಸೆಗ್ಮೆಂಟಲ್ಲಿ ಇರುವಂತಹ ಪವರ್ಫುಲ್ ಬೈಕ್ಗಳಲ್ಲಿ ಇದನ್ನು ಕೂಡ ಒಂದು ಅಂತ ಬೇಕಾದ್ರೆ ಹೇಳ್ಬೋದು. ಆ್ಯಂಡ್ ಅಫ್ಕೋರ್ಸ್ ನಿಮಗೆ ಗೊತ್ತೇ ಇದೆ ಹೋಂಡಾ ಇಂಜಿನ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ. ಇನ್ನೊಂದು ವಿಷಯ ಏನು ಅಂದರೆ, ಇದು 153 ಕಿಲೋಗ್ರಾಮ್ ತೂಗುವಂಥ ಒಂದು ಬೈಕ್. ಆಬ್ವಿಯಸ್ಲಿ ನಿಮಗಿಂದು ಒಂದು ಸ್ವಲ್ಪ ದೊಡ್ಡದಾದಂತಹ ಒಂದು ಬೈಕ್ ಅಂತಲೇ ಹೇಳ್ಬೋದು. ಅದು ಬಿಟ್ಟು ನಿಮಗೆ ಇಲ್ಲಿ ನೋಡೋದಾದರೆ ಒಂದು ಸ್ಪ್ಲಿಟ್ ಸೀಟ್ ನಮಗೆ ಇಲ್ಲಿ ಸಿಗ್ತಾ ಇದೆ. ಆ್ಯಂಡ್ ಅದೇ ರೀತಿ ಅದರ ಒಂದು ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ನೋಡಿದರೆ 177 mm ಒಂದು ಗ್ರೌಂಡ್ ಕ್ಲಿಯರೆನ್ಸ್ ಸಿಗ್ತಾ ಇದೆ. ಸೊ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ನಾನು ಆವಾಗಲೇ ಹೇಳಿದ್ದೀನಿ. ಸೊ ಟೋಟಲಿ ಹೇಳೋದಾದರೆ ನಾನು ಆವಾಗಲೇ ಹೇಳಿದ್ದಾಗೆ 300 cc ಸೆಗ್ಮೆಂಟಲ್ಲಿ ಸಿಗುವಂಥ ಬೈಕ್ಗಳಲ್ಲಿ ಹೋಂಡಾ ಕಡೆಯಿಂದ ಹೆಸರು ಮಾಡಿರುವಂಥ ಬೈಕ್ ಅಂತ ಹೇಳ್ಬೋದು. ಫ್ರಂಟಲ್ಲಿ ನಮಗೆ 110/70R ಒಂದು ಟೈರ್ ಸಿಗುತ್ತೆ. ಅದೇ ರೀತಿ ನಮಗೆ ರಿಯರ್ಲಿ 150/60R ಒಂದು ಸಿಗ್ತಾ ಇದೆ. ಆ್ಯಂಡ್ ಫ್ರಂಟಲ್ಲಿ ನಮಗೆ 276 mm ಒಂದು ಡಿಸ್ಕ್ ಬ್ರೇಕ್ ಸಿಗ್ತಾ ಇದೆ. ರಿಯರಲ್ಲಿ ನಮಗೆ 220 mm ಒಂದು ಡಿಸ್ಕ್ ಬ್ರೇಕ್ ಸಿಗ್ತಾ ಇದೆ ಅಂತ ಹೇಳ್ಬೋದು. ಸೊ ಇದು ಹೋಂಡಾ ಏನು ಹೇಳಿ CB300F ಬಗ್ಗೆ, ಈ ಒಂದು ಫ್ಲೆಕ್ಸ್ಟೆಕ್ ಇರುವಂತಹ ಒಂದು ಬೈಕ್ ಬಗ್ಗೆ. ಸೊ ನಿಮಗೆ ಇದ್ರ ಬಗ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ.